ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರೋಹಿತ್ ಪಾಟೀಲ್, ರೇಡಿಯೇಷನ್ ಆಂಕಾಲಜಿ ಇನ್ KLE ಕ್ಯಾನ್ಸರ್ ಹಾಸ್ಪಿಟಲ್. ಸೊ ಟುಡೇ ಇವತ್ತೆಲ್ಲರೂ ಸೇರೋ ಉದ್ದೇಶ ಏನಂದ್ರೆ, ಫ್ರಮ್ KLE ಕ್ಯಾನ್ಸರ್ ಹಾಸ್ಪಿಟಲಿಂದ ಒಂದು ಅವೇರ್ನೆಸ್ ಮಾಡಬೇಕಿತ್ತು ಅಬೌಟ್ ಕ್ಯಾನ್ಸರ್. ಸೊ ಫ್ರಮ್ ಫಿಯರ್ ಟು ಅವೇರ್ನೆಸ್, ಚೇಂಜಿಂಗ್ ದ ವೇ ವಿ ಥಿಂಕ್ ಅಬೌಟ್ ಕ್ಯಾನ್ಸರ್. ಇವತ್ತೇನಾಗಿದೆ ಅಂದ್ರೆ, ಡ್ಯೂ ಟು ಇದು ತುಂಬಾ ಸೋಷಿಯಲ್ ಮೀಡಿಯಾಗಳಿಂದ ಎಲ್ಲ ಕಡೆ ಇದು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಇದೆ, ಬಟ್ ಸೋ ಮೆನಿ ರಾಂಗ್ ಇನ್ಫಾರ್ಮೇಶನ್ಸ್ ಆರ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ಇಟ್ ಈಸ್ ನಾಟ್ ಫ್ರಮ್ ಡಾಕ್ಟರ್ಸ್, ಇಟ್ ಈಸ್ ಫ್ರಮ್ ಸಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್. ಮೋಸ್ಟ್ ಆಫ್ ದೆಮ್ ಆರ್ ಹಾಫ್ information that are misleading the patients, that are causing problem to the patient. So this is our ನಮ್ಮಿಂದ ಏನಂದ್ರೆ ಒಂದು ಸಣ್ಣದಿದ್ದು, so that people are getting information and guided correctly ಅಂತ. ಸೊ ಕ್ಯಾನ್ಸರ್ಗಿಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಕ್ಯಾನ್ಸರ್ ಭಯ ಜನಕ್ಕೆ. ಎಷ್ಟೊಂದ್ಸಲ ಏನಾಗುತ್ತೆ, ಡಾಕ್ಟರ್ಸ್ ಮಾತು ಕೇಳೋದ್ ಬದಲು ಅಕ್ಕಪಕ್ಕದವ್ರ ಮನೆದು, ಊರ ಹಳ್ಳಿಯಲ್ಲಿರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಪೀಪಲ್ ಆರ್ ನಾಟ್ ಟೇಕಿಂಗ್ ಟ್ರೀಟ್ಮೆಂಟ್. ಸೊ ಇದು ನಾವು ನೋಡಿದ್ ಇದು ದಿನನಿತ್ಯ ಪ್ರಾಕ್ಟೀಸ್ ಎಲ್ಲ ನೋಡ್ತಾ ಇರ್ತೀವಿ. ಯಾರು ಹೇಳಿದ್ರು ನಿಮ್ಗೆ ಇದಂತ ಕೇಳಿದ್ರೆ, ಇಲ್ಲ ಸರ್ ಊರವ್ರು ಮಾತಾಡ್ತಾರೆ, ಜನ ಮಾತಾಡ್ತಾರೆ ಅಂತ. ಬಟ್ ಹೇಳೋದೆಲ್ಲರಿಗೂ ಏನಂದ್ರೆ, ಇಟ್ ಈಸ್ ಅ ಡಾಕ್ಟರ್, ಎಸ್ಪೆಷಲಿ ಆ ಕ್ಯಾನ್ಸರ್ ಡಾಕ್ಟರ್. ಸೊ ಕ್ಯಾನ್ಸರ್ ಡಾಕ್ಟರ್ಸ್ ಅಂದ್ರೆ it may be radiation oncologist, it may be medical oncologist, it may be surgical oncologist. ಸೊ ಕ್ಯಾನ್ಸರ್ ಡಾಕ್ಟರ್ ಹತ್ರನೇ ಸಲಹೆ ಪಡಿಬೇಕು ಕ್ಯಾನ್ಸರ್ ಬಗ್ಗೆ, ಬೇರೆಯವರಿಂದ ಇಲ್ಲ. ಸೊ ಅಕ್ಕಪಕ್ಕದವರಾಯ್ತು, ಯಾರೋ ಇದರಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ, ಯೂಟ್ಯೂಬ್ ಅಲ್ಲಿ ನೋಡಿದೆ, ಇದರಿಂದೆಲ್ಲ ನೀವೇನೋ ಸಲಹೆ ತಗೊಂಡ್ರೆ ಯು ಆರ್ ಗೋಯಿಂಗ್ ಟು ಎಂಡ್ ಅಪ್ ಇನ್ ಪ್ರಾಬ್ಲಮ್ಸ್. ಸೊ ಅದನ್ನ ಮಾಡಬಾರ್ದಂತಾನೆ ಇವತ್ತು ನಾವು ಇದು ಶುರು ಮಾಡಿರೋದು. ಸೊ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡ್ತಾ ಇರೋದನ್ನ ನಿಮ್ಗೆ ಹೇಳ್ತಾ ಇದೀವಿ. ಮೆಜಾರಿಟಿ ಜನ ಬರ್ತಾರೆ, ತುಂಬಾ ಲೇಟ್ ಮಾಡ್ತಾರೆ. ಸೊ ಯಾಕಂದ್ರೆ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಅಲ್ಲಿ ಸಿಕ್ಕರೆ ಗುಣ ಆಗುತ್ತೆ. ಲೇಟ್ ಮಾಡಿದ್ರೆ ಏನಾಗುತ್ತೆ, 2ನೇ ಸ್ಟೇಜ್ 3ನೇ ಸ್ಟೇಜ್ ಹೋಗ್ಬಿಡುತ್ತೆ. ದೆನ್ ಆಗ ಯು ಹ್ಯಾವ್ ಟು ಎಕ್ಸ್ಟೆನ್ಸಿವ್ ಸರ್ಜರಿ ಬೇಕಾಗ್ಬೋದು, ಎಕ್ಸ್ಟೆನ್ಸ್ ಇದು ಬೇಕಾಗುತ್ತೆ. ಸೊ ಟೈಮ್ ಈಸ್ ಬಹಳ ಮುಖ್ಯ. ಟೈಮ್ ಈಸ್ ವೆರಿ ಕ್ರಿಟಿಕಲ್ ಫ್ಯಾಕ್ಟರ್. ಸೊ ದಿಸ್ ಈಸ್ ಅ ಶಾರ್ಟ್ ಪ್ರಯತ್ನ ಫ್ರಮ್ ನಮ್ ಸೈಡ್, ಸೊ ದಟ್ ಪೀಪಲ್ ಡೋಂಟ್ ಮಿಸ್ಗೈಡ್ ಇಟ್. ಸೊ ಭಯ ಏನಕ್ಕೆ ಅಂದ್ರೆ, ಕ್ಯಾನ್ಸರ್ ಬಗ್ಗೆ ಜನಕ್ಕೆ ಏನೋ ಗೊತ್ತಿಲ್ಲ. ಇವನ್ ನಮ್ಮ ಹತ್ರ ಇಷ್ಟು ಮೊಬೈಲ್ಸ್ ಇದೆ, ಎಲ್ಲ ಇದೆ, ಇದಿದೆ, ಗೂಗಲ್ ಮಾಡ್ಬೋದು, ಎಲ್ಲ ಇದೆ. ಬಟ್ ಓದಿ ಅದನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ. ನಾವೇನ್ ಮಾಡ್ತೀವಿ, ಬೇರೆಯವ್ರನ್ನ ಕೇಳಿ ನಿರ್ಧಾರ ಮಾಡ್ಬಿಡ್ತೀವಿ. ಓಕೆ ಅದು ಹಂಗಿದೆ. ಎಷ್ಟೊಂದು ಜನ ಬರ್ತಾರೆ ಪಾಪ, ಓಕೆ ಬಂದಿತ್ತು, ಯಾರೋ ಹೇಳಿದ್ರು, ಬಂದವ್ರು ಯಾರು ಬದುಕೋದಿಲ್ಲ ಅಂತ. ಆ ಥರ ಏನೂ ಇಲ್ಲ, ಭಯ ಪಡೋದು ಏನೂ ಇಲ್ಲ. ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಬಂದು ಕ್ಯಾನ್ಸರ್ ಡಾಕ್ಟರ್ ಹತ್ರ ನೀವು ಮೀಟ್ ಆದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ತುಂಬ ಬೇಗನೆ ಮಾಡ್ತೀವಿ ಟ್ರೀಟ್ಮೆಂಟ್ಸ್. ಅಥವಾ ಏನೋ ಸಂಶಯ ಇರುತ್ತೆ, ಸಂಶಯ ಇದ್ದು ಬಂದು ಕೇಳ್ಬೋದು, ತಪ್ಪೇನಿಲ್ಲ. ಸುಮ್ಮನೆ ಡಿಲೇ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತೆ, ಡಾಕ್ಟರ್ಸ್ಗೂ ಕಷ್ಟ, ನಿಮಗೂ ಕಷ್ಟ, ರಿಲೇಟಿವ್ಸ್ಗೂ ಕಷ್ಟ. ಸೊ ಅದಕ್ಕೆ ಫಿಯರ್ ಕ್ಯಾನ್ಸರ್ ಅಂತ. ಸೊ ಅಂದ್ರೆ ಭಯ ಆಗ್ಬಿಡ್ತಾರೆ. ಯಾರೋ ಒಬ್ರು ಕ್ಯಾನ್ಸರ್ ಇರ್ಬೋದು ಅಂತ ಹೇಳಿದ ತಕ್ಷಣ ಭಯ ಪಟ್ಕೊಂಡ್ಬಿಡ್ತಾರೆ. ಎಷ್ಟೊಂದ್ಸಲ ಕ್ಯಾನ್ಸರ್ ಇರೋದಿಲ್ಲ. 100% ಕ್ಯಾನ್ಸರ್ ಕನ್ಫರ್ಮ್ ಆಗಿ ಬಯಾಪ್ಸಿ ಬೇಕು. ಬಯಾಪ್ಸಿ ರಿಪೋರ್ಟಲ್ಲಿ ಬರ್ಬೇಕದು ಇದೆ ಅಂತ. ಸೊ ಅದು ಬರ್ಲಾರ್ದೇನೋ ಸುಮ್ಮನೆ ಎದೆ ಹೊಟ್ಟು ಮನೇಲಿ ಕುತ್ಕೊಂಡ್ಬಿಡಿ. ಎಷ್ಟೊಂದು ಜನ ಪೇಷಂಟ್ ಹಂಗೆ ಆಗ್ತಾರೆ. ಯಾರೋ ಒಬ್ರು ಕ್ಯಾನ್ಸರ್ ಇರ್ಬೋದು ಅಂತ ಎಲ್ಲ ಒಂದು ಹೇಳ್ಬಿಡ್ತಾರೆ. ಹೇಳಿದ ತಕ್ಷಣ ಮನೇಲಿ ಕುತ್ಕೊಂಡು ಇರೋ ದಿವಸ ನಾವು ಇದು ಆಗಿರ್ತೀವಿ, ನಾವು ಬದುಕಂಗಿಲ್ಲ, ಈ ತರ ಎಲ್ಲ ಇದು ಮಾಡ್ಕೊಂಡು ಪಾಪ ಎಷ್ಟೊಂದು ಜನ ಟ್ರೀಟ್ಮೆಂಟ್ ತಗೊಂಡು, ಹಳ್ಳಿಯಲ್ಲಿರೋ ಜನ ಪಾಪ ಟ್ರೀಟ್ಮೆಂಟ್ ಬರೋದೇ ಇಲ್ಲ. ಸೊ ಇದು ಮಾಡ್ತಿರೋ ತಪ್ಪು. ಸೊ ವಿನಂತಿ ಏನಂದ್ರೆ, ನಿಮ್ಗೆ ಯಾರಾದ್ರೂ ಬಂದು ಕ್ಯಾನ್ಸರ್ ಬಗ್ಗೆ ಇದು ಇನ್ಫಾರ್ಮೇಶನ್ ಕೇಳಿದ್ರೆ ಗೊತ್ತಿದ್ದಷ್ಟು ಹೇಳಿ, ಇಲ್ಲ ಗೈಡ್ ಮಾಡಿ. ನಾವೆಲ್ಲ ಕ್ಯಾನ್ಸರ್ ಡಾಕ್ಟರ್ ಹತ್ರ ಮೀಟ್ ಆಗಿ ಕ್ಯಾನ್ಸರ್ ಡಾಕ್ಟರ್ ಸಲಹೆ ಪಡೀರಿ, ಕ್ಯಾನ್ಸರ್ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಕೇಳ್ರಿ ಅಂತ ಒಂದು ಸಲಹೆ ಕೊಡೋಕೆ ನಿಮ್ಗೆ ಇದು ಬೆಟರ್ ಆಗುತ್ತೆ. ಸುಮ್ಮನೆ ಪಾಪ ಪೇಷಂಟ್ಗಳಿಗೆ ನೀವು ಮಿಸ್ಲೀಡ್ ಮಾಡಿ, ಅದು ನಮ್ಮ ಸೈಡಿಂದ ತಪ್ಪಾಗುತ್ತೆ. ಸೊ ಇನ್ನೊಂದೇನಪ್ಪ ಅಂದ್ರೆ ಭಯ, ಇದು ಅಂದ್ರೆ ಟ್ರೀಟ್ಮೆಂಟೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಒಂದ್ಸಲ ಕ್ಯಾನ್ಸರ್ ಬಂತಂದ್ರೆ ಟ್ರೀಟ್ಮೆಂಟ್ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ಥರ ಏನಿಲ್ಲ. 1000 ಟೈಪ್ ಕ್ಯಾನ್ಸರ್ ಇದೆ, ಮೆಜಾರಿಟಿ ಟ್ರೀಟ್ಮೆಂಟ್ ಇದೆ, ಮೆಜಾರಿಟಿ ಇದಕ್ಕೆ ಕ್ಯೂರ್ ಇದಿಲ್ಲ. ಸೊ ಕ್ಯೂರ್ ಆಗೋದು ಟೈಪ್ ಆಫ್ ಕ್ಯಾನ್ಸರ್ಗಿಂತ ಮೇನ್ ಇಂಪಾರ್ಟೆಂಟ್ ಬೇಗ ಬರೋದು. ಸೊ ಅರ್ಲಿ ಸ್ಟೇಜಲ್ಲಿ ಬರೋದು. ಸೊ ಅದು ಬಹಳ ಮುಖ್ಯವಾದದ್ದು. ಆಮೇಲೆ ನಮ್ಮ ಸೊಸೈಟಿಲಿರೋ ಅದು ಸ್ಟಿಗ್ಮಾ ತೆಗಿಬೇಕು. ಸೊ ಕ್ಯಾನ್ಸರ್ದು ಏನು ಭಯ ಪಡೋದು ಏನಿಲ್ಲ. ಅದು ಯಾರಿಗಿಂದ ಒಬ್ಬರಿಂದ ಒಬ್ಬರು ಹರಡೋದಿಲ್ಲ. ಮುಟ್ಟ ತಕ್ಷಣ ಹರಡೋದು, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಹರಡೋಗುತ್ತೆ. ಇದು ಕ್ಯಾನ್ಸರ್ ಪೇಷಂಟ್ ಮಕ್ಕಳನ್ನ ಎತ್ಕೊಂಡ್ರೆ ಮಕ್ಳು ಕ್ಯಾನ್ಸರ್ ಬರುತ್ತೆ. ಆ ಥರ ಎಲ್ಲ ಏನೋ ಕಲ್ಪನೆಗಳಿದಾವೆ ನಮ್ಮ ಜನದಲ್ಲಿ. ಪಾಪ ಬಂದು ಕೇಳ್ತಾರೆ ಹಾಸ್ಪಿಟ್ಲಿಗೆ, ಸರ್ ನನ್ನ ಮೊಮ್ಮಗನ ಎತ್ಕೋಬೋದಾ ಅಂತ.
ಯಾಕೆ ಅಂತ ಕೇಳಿದ್ರೆ ನನ್ನಿಂದ ಕ್ಯಾನ್ಸರ್ ಆಗ್ಬಿಟ್ರೆ ಅಂತ. ಸೊ ಈ ತರ ಎಲ್ಲ ನಮ್ಮ ಹತ್ರಲ್ಲಿ ತುಂಬಾ ಇದು ಇದಾವೆ, ಏನೋ ಸೂಪರ್ಸ್ಟಿಷನ್ಸ್ ಇದಾವೆ, ಅಂದ್ರೆ ನೋ ಬೇಸಿಸ್ ಫಾರ್ ಇಟ್. ಸೊ ಈಗ ಆಗ್ಬೇಕಾದ್ರೆ ಏನಾಗುತ್ತೆ, ಅವ್ರಿಗೆ ಇದು ಸೈಕಾಲಜಿಕಲಿ ಇದು ಕುಗ್ಗಾಗ್ಬಿಡ್ತಾರೆ. ಟ್ರೀಟ್ಮೆಂಟ್ ತಗೋತಿರ್ತಾರೆ, ಮೆಂಟಲ್ ಸಪೋರ್ಟ್ ಇರಂಗಿಲ್ಲ, ಫ್ಯಾಮಿಲಿ ಸಪೋರ್ಟ್ ಇರಂಗಿಲ್ಲ. ಸೊ ಅದ್ರ ಇದೆಲ್ಲ ಮಿಕ್ಸ್ ಆಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಇದನ್ನ ನಾವು ತಡಿಬೇಕು. ಸೊ ಅದಕ್ಕೆ ಫಿಯರ್ನ ಫಸ್ಟ್ ತೆಗಿಬೇಕು. ಆ ಭಯ ತೆಗೆದ್ ಆಕ್ಚುಲಿ ಕ್ಯಾನ್ಸರ್ ಕಾಯಿಲೆಕ್ಕಿಂತ ಭಯನೇ ದೊಡ್ಡದಿದೆ. ಆ ಭಯದಿಂದ ಪೇಷಂಟ್ಗಳು ಟ್ರೀಟ್ಮೆಂಟ್ ಬರೋದಿಲ್ಲ. ಅದನ್ನ ನಾವು ಚೇಂಜ್ ಮಾಡ್ಬೇಕು. ಈಗ ನಾವು ನಮ್ಗೆ ಹಾಸ್ಪಿಟಲ್ ಇಷ್ಟು ಪೇಷಂಟ್ ನೋಡ್ತಾ ಇದ್ದೀವಿ. ಸೊ ನಾವು ನೋಡೋದೇನು ಅಂದ್ರೆ ಒಂದು 10-15% ಆಫ್ ದ ಜನ ಅಷ್ಟೇ ನೋಡೋದು. ಎಷ್ಟೊಂದು ಜನ ಟ್ರೀಟ್ಮೆಂಟ್ ತಗೊಳ್ಳಾರ್ದೇನೆ ಟ್ರೀಟ್ಮೆಂಟ್ ಭಯ ಪಟ್ಕೊಂಡು ಹಾಸ್ಪಿಟಲ್ಗೆ ಬಂದಿಲ್ಲ. ಇನ್ನೊಂದು ಬೇರೆ ಪೇಷಂಟ್ ನ ನೋಡ್ಬಿಟ್ಟು ನಮಗೂ ಹಿಂಗಾಗುತ್ತೆ ಅಂತ ಕಂಪೇರ್ ಮಾಡೋದು, ಇದು ತಪ್ಪು. ಎಲ್ಲರೂ ಡಿಫ್ರೆಂಟ್ ಇರ್ತಾರೆ, ಎಲ್ಲರಿಗೂ ಡಿಫ್ರೆಂಟ್ ಕಾಯಿಲೆ ಇರುತ್ತೆ, ಎಲ್ಲರಿಗೂ ಡಿಫ್ರೆಂಟ್ ಸ್ಟೇಜಲ್ಲಿ ಇರ್ತಾರೆ. ಸೊ ಇಬ್ಬರು ಪೇಷಂಟ್ಗಳು ಬಂದ್ಬಿಟ್ಟು ನಮ್ಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಅಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡ್ರೆ ನಂದು ಹಂಗಾಯ್ತು, ನನ್ಗೆ ಹಿಂಗಾಯ್ತು, ನಮ್ಮ ಹತ್ರ ಬಂದು ಕೇಳ್ತಾರೆ, ಸರ್ ಅವರು ನಾವು ಒಂದೇ ಇದು, ಅವ್ರಿಗೂ ಬ್ರೆಸ್ಟ್ ಇದಿತ್ತು, ನಮಗೂ ಅದೇ ಇದೆ, ಬಟ್ ಅವ್ರಿಗೆ ಈ ತರ ಟ್ರೀಟ್ಮೆಂಟ್ ಕೊಡ್ತಾರೆ, ನಮ್ಗೆ ಈ ತರ ಟ್ರೀಟ್ಮೆಂಟ್ ಕೊಡ್ತೇವೆ, ಯಾಕೆ ಸರ್ ಅಂತ ಕೇಳ್ತಾರೆ. ಸೊ ಪ್ರಾಬ್ಲಮ್ ಕಂಪೇರ್ ಮಾಡೋದು. ಇನ್ನೊಂದೇನು, ಸರ್ ಅವ್ರು ನಮ್ಮ ಮನೆಯಲ್ಲಿ ನಮ್ದು ಒಬ್ರು ಇದ್ರು, ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರು, ಅವ್ರಿಗೆ ಬಹಳ ಕಷ್ಟ ಆಗಿತ್ತು, ನಮಗೂ ಕಷ್ಟ ಆಗುತ್ತೆ ಸರ್, ನಮಗೆ ಟ್ರೀಟ್ಮೆಂಟ್ ಬೇಡ ಅಂತ. ಸೊ ಅವ್ರಿಗೆ ಟ್ರೀಟ್ಮೆಂಟ್ ಏನಾಗಿತ್ತು ಅಂತ ಗೊತ್ತಿರಂಗಿಲ್ಲ, ಅವ್ರಿಗೆ ಏನ್ ಕಾಯಿಲೆ ಆಯ್ತು ಗೊತ್ತಿರಂಗಿಲ್ಲ, ಯಾವ ಸ್ಟೇಜಲ್ಲಿ ಇತ್ತು ಅಂತ ಗೊತ್ತಿರಂಗಿಲ್ಲ. ಸೊ ಇವರು ಅವ್ರ ಜೊತೆ ಕಂಪೇರ್ ಮಾಡೋದು. ಸೊ ಈ ತರ ಮಾಡೋ ಅದು ಕಂಪೇರ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳೋದು ಈಸ್ ತುಂಬಾ ತಪ್ಪು. ಅವ್ರಿಗೆ ಏನಾಗಿತ್ತು ನಿಮ್ಗೆ ಗೊತ್ತಿರಂಗಿಲ್ಲ, ಅದೇ ತರ ಆಗ್ಬಹುದು ಅಂತ ಊಹಿಸ್ಕೊಂಡು ಭಯ ಪಟ್ಕೊಂಡು ಮನೇಲಿ ಕುತ್ಕೊಂಡ್ಬಿಡು ಟ್ರೀಟ್ಮೆಂಟ್ ತಗೊಳ್ಳೋದು. ಅವಾಗ ಏನಾಗುತ್ತೆ, 1ನೇ ಸ್ಟೇಜ್ 2ನೇ ಸ್ಟೇಜಲ್ಲಿ ಇರೋ ಕಾಯಿಲೆ 3ನೇ ಸ್ಟೇಜ್ 4ನೇ ಸ್ಟೇಜಿಗೆ ಬರ್ತಾರೆ. ಸೊ ಇದನ್ನ ಮಾಡಬಾರ್ದು. ಅದಕ್ಕೆ ಹೇಳೋದು, ಕ್ಯಾನ್ಸರ್ ಡಾಕ್ಟರ್ ಹತ್ರ ಬಂದು ಸಲಹೆ ಪಡಿಬೇಕು ಅಂತ, ಬೇರೆ ಯಾರ ಹತ್ರನೂ ಅಲ್ಲ. ನಮ್ಮ ಹಾಸ್ಪಿಟಲ್ ಈಸ್ ವೆಲ್ ಇಕ್ವಿಪ್ಡ್, ಎಲ್ಲ ಡಾಕ್ಟರ್ಸ್ ಇದ್ದಾರೆ. ನೀವು ಯಾವಾಗ ಬೇಕಾದ್ರೂ ಬಂದು ಡಾಕ್ಟರ್ಸ್ನ ಮೀಟ್ ಆಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೋದು. ರೇಡಿಯೇಷನ್ ಅಂದ್ರೆ ಏನಾಗುತ್ತೆ ಸರ್, ಹಿಂಗಿದೆ, ಕೀಮೋ ಕೊಟ್ರೆ ಏನಾಗುತ್ತೆ, ರೇಡಿಯೇಷನ್ ಇದು ಸರ್ಜರಿ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಕ್ಯಾನ್ಸರ್ ಡಾಕ್ಟರ್ ಹತ್ರನೇ ಕೇಳಬೇಕು, ಬೇರೆ ಯಾರ ಹತ್ರನೂ ಕೇಳಂಗಿಲ್ಲ. ಬಹಳ ಮಿಸ್ಕಲ್ಪನೆಗಳು. ಈಗ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಇದು ವಿಕಿರಣ ಚಿಕಿತ್ಸೆ, ಎಕ್ಸ್ರೇ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಜನ ಅನ್ನ ಶಾಕ್ ಕೊಡ್ತಾರೆ, ಕಾವು ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ಯಾರು ಶಾಕ್ ಕೊಡಲ್ಲ, ಯಾರು ಕಾವು ಕೊಡಲ್ಲ. ಎಕ್ಸ್ರೇ CT ಮೆಷಿನ್ ಅಲ್ಲೆಲ್ಲ ಇರುತ್ತೆ, ಸೇಮ್ ಎಕ್ಸ್ರೇ ಇರುತ್ತೆ, ಅದನ್ನ ಟ್ರೀಟ್ ಮಾಡ್ತೀವಿ. ಬಟ್ ಜನ ಮಿಸ್ಕೊಳ್ತೆ ಬಂದು ಹೇಳ್ತಾರೆ, ಸರ್ ನಮ್ ಬೇಡ ಸರ್, ಇದು ಶಾಕ್ ಹೊಡಿರುತ್ತೆ ಅಂತ. 1-2 ದಿನ ಟ್ರೀಟ್ಮೆಂಟ್ ಆಮೇಲೆ ಅದು ಇಷ್ಟೇ ಸರ್, ಇದು ನಮ್ಗೆ ಗೊತ್ತಿರಲಿಲ್ಲ, ಬಹಳ ಭಯ ಆಗಿತ್ತು ಅಂತ. ಯಾಕೆಂದ್ರೆ ಊರಲ್ಲೆಲ್ಲ ಹೇಳ್ತಾರೆ, ಶಾಕ್ ಕೊಡ್ತಾರ ಅಂತ ಹೇಳಿದ ತಕ್ಷಣ ಇವ್ರ ತಲೆಯಲ್ಲೇನೋ ಕರೆಂಟ್ ಶಾಕ್ ಕೊಡ್ತಾರ ಅಂತ. ಸೊ ಅದನ್ನ ನಮ್ ಕೆಲಸ ಅವ್ರ ಕೌನ್ಸಿಲಿಂಗ್ ಮಾಡೋದ್ರಲ್ಲಿ ಅವ್ರ ಭಯ ತೆಗೆಯೋದೇ ಈಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ಇದು ಎಷ್ಟು ಇನ್ನೊಂದು ಏನಂದ್ರೆ, ಎಲ್ಲ ನೋಡಿದೀವಿ, ಇದು ಕಾಯಿಲೆ ಬಗ್ಗೆ ಬಹಳ ಭಯ ಇದೆ, ಆ ಕಾಯಿಲೆ ಕಾಸ್ ಆಗೋದ್ಮೇಲೆ ಭಯ ಇಲ್ಲ. ಫಾರ್ ಎಕ್ಸಾಂಪಲ್, ಬಹಳ ಜನ ಏನಾದ್ರು ಓರಲ್ ಕ್ಯಾನ್ಸರ್ ಇದು ಇರುತ್ತೆ. ಸೊ ಆ ಓರಲ್ ಕ್ಯಾನ್ಸರ್ ಅಲ್ಲಿ ಏನ್ ಮಾಡಿ ಪೇಷಂಟ್ ಇದು ಆಗಿದ್ಮೇಲೆ ಅದ್ರ ಟ್ರೀಟ್ಮೆಂಟ್ ಬಿ ಭಯ. ಸರ್ ನಂಗೆ ಇದು ಸರ್ಜರಿ ಮಾಡಿದ್ರೆ ನಂಗೆ ಹಂಗಾಗತ್ತಲ್ಲ, ನನ್ಗೆ ಹಿಂಗಾಗತ್ತಲ್ಲ, ರೇಡಿಯೇಷನ್ ಕೊಟ್ರೆ ನನ್ಗೆ ಚರ್ಮ ಕಪ್ಪಗಾಗುತ್ತೆ, ಆ ತರ ಈ ತರ ಆಗುತ್ತೆ ಅಂತ. ಬಟ್ ಆ ಭಯ ಅವ್ರಿಗೆ ಇದು ಟೊಬ್ಯಾಕೋ ತಿನ್ಬೇಕಾದ್ರೆ ಬಂದಿರಂಗಿಲ್ಲ, ಬರಲ್ಲ. ಸೊ ಅವರು ಆರಾಮಾಗಿರ್ತಾರೆ. ಸೊ ಟೊಬ್ಯಾಕೋ ತಿನ್ಬೇಕಾದ್ರೆ ಅವ್ರಿಗೆ ಏನೋ ಭಯ ಇಲ್ಲ, ಮುಂದೆ ಹಿಂಗ ಆಗುತ್ತೆ ಅಂತ ಗೊತ್ತಿದ್ರು ಅವ್ರಿಗೆ ಏನೋ ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಬಟ್ ಬಂದ್ಮೇಲೆ ಟ್ರೀಟ್ಮೆಂಟ್ ಮೇಲೆ ಭಯ, ಹಿಂಗಾಗ್ಬೋದು, ಅದು ಟೆಂಪ್ರರಿ ಇದ್ದಿದ್ ಭಯ, ಪರ್ಮನೆಂಟ್ ಇದ್ದಿದ್ಮೇಲೆ ಭಯ ಇಲ್ಲ. ಸೊ ಆರಾಮಾಗಿ ಏನೋ ಇದು ತಂಬಾಕು ಪದಾರ್ಥ, ಸಿಗರೇಟ್ ಆಗ್ಬೋದು, ಗುಟ್ಕಾ ಆಗ್ಬೋದು, ಅವನ್ನೆಲ್ಲ ತಿಂತಾರೆ, ವರ್ಷಾನುಗಟ್ಲೆ ತಿಂತಾರೆ. ತಿಂದು ಪ್ರಾಬ್ಲಮ್ ಆದ್ಮೇಲೆ ಟ್ರೀಟ್ಮೆಂಟ್ ಮೇಲೆ ಭಯ. ಸೊ ಹಿಂಗಾಗ್ಬಿಟ್ಟು ಅದು ಅವ್ರ ಕೌನ್ಸಿಲಿಂಗ್ ಹೇಗ್ ಮಾಡೋದಂತಾನೆ ಗೊತ್ತಾಗಂಗಿಲ್ಲ. ಆರಾಮಾಗಿ ತಿನ್ಕೊಂಡಿದ್ದವ್ರಿಗೆ ಪ್ರಾಬ್ಲಮ್ ಆಯ್ತು, ಈಗ ವರಿಡ್ ಅಬೌಟ್ ಟ್ರೀಟ್ಮೆಂಟ್ ಮೇಲೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೋ ಅಂತ ಚಿಂತೆ. ಆಕ್ಚುಲಿ ಆತರ ಚಿಂತೆ ಮಾಡಬಾರ್ದು, ಬಟ್ ಅನ್ಫಾರ್ಚುನೇಟ್ಲಿ ಆತರ ಚಿಂತೆ ಮಾಡ್ತಾ ಇದ್ದಾರೆ, ಏನ್ ಮಾಡೋದು. ಸೊ ಅದೊಂದಿದೆ. ಸೊ ಅದಾದ್ಮೇಲೆ ಹೆದರೋದೇನಿಲ್ಲ ಕ್ಯಾನ್ಸರ್ ಇದರಲ್ಲಿ. ಇಲ್ಲಿ ನೀವು ಹೇಳ್ತಾ ಇದ್ದೀವಿ, ಮೆಜಾರಿಟಿ ಕ್ಯಾನ್ಸರ್ಸ್ನ ಎಲ್ಲದಕ್ಕೂ ಕ್ಯೂರ್ ಇದೆ, ಆಯ್ತಾ. ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಲೇಟಾಗಿ ಬರ್ತಾರೆ, ಹರಡಿರೋ ಕಾಯಿಲೆ ಇರುತ್ತೆ, ವಯಸ್ಸಾದವ್ರು ಇರ್ತಾರೆ, ಅವ್ರನ್ನ ಬಿಟ್ಟು ಉಳ್ದವ್ರಿಗೆ ಎಲ್ಲರಿಗೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಟ್ರೀಟ್ಮೆಂಟ್ನ ಕ್ಯೂರ್ ಮಾಡಿ ಕೊಡ್ತೀವಿ. ಸೊ ಅದೊಂದು ಹಾಸ್ಪಿಟ್ಲಿಗೆ ದಯಮಾಡಿ ಕರ್ಕೊಂಬನ್ನಿ, ಅದು ಏನೇ ಕಾರಣಕ್ಕಾಗಿರ್ಬೋದು, ಬಂದು ಡಾಕ್ಟರ್ ಹತ್ರ ಸಲಹೆ ಕೇಳೋದು ಈಸ್ ಉಚಿತ ಕಾರಣ. ಸೊ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ,
ಹೆಣ್ಮಕ್ಳಿಗೆ ಅದು ಲೆಸ್ ದೆನ್ 16 years ಆಫ್ ಏಜ್ HPV ವ್ಯಾಕ್ಸಿನ್ನ ದಯಮಾಡಿ ಕೊಡಿಸಿ. ಅವ್ರ ಹಾಸ್ಪಿಟಲ್ ಹ್ಯಾಸ್ ಎ ಫೆಸಿಲಿಟಿ, KLE ಸೊಸೈಟಿಯಿಂದನೂ ಸ್ವಲ್ಪ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಮೇಲೆ ಗೌರ್ಮೆಂಟು ಏನಾದರೂ ಅದು ವ್ಯಾಕ್ಸಿನ್ ಫ್ರೀ ಕೊಟ್ಟರೆ ಇದು ಕೊಡೋ ಸಾಧ್ಯತೆ ಇದೆ. ಬಟ್ ಅಫೋರ್ಡೆಬಲ್ ಇದ್ದವ್ರು ದಯಮಾಡಿ ಬಂದು ತಗೊಳ್ರಿ. ಸೊ ವ್ಯಾಕ್ಸಿನ್ ಕೊಟ್ಟರೆ ಇದು CA ಸರ್ವಿಕ್ಸ್ ಕೇಸಸ್ ವಿಲ್ ಕಮ್ ಡೌನ್. ಆಮೇಲೆ ಇದು ಏನು 35 ವರ್ಷ 45 ವರ್ಷ ಆಗಿರೋ ಹೆಣ್ಮಕ್ಳಿಗೆ ನಮ್ಮ ಹತ್ರ ಮ್ಯಾಮೋಗ್ರಾಮ್ ಅಂತ ಇದೆ. ಮ್ಯಾಮೋಗ್ರಾಮ್ ಅಂದರೆ ಜಸ್ಟ್ ಸಿಂಪಲ್ ಎಕ್ಸ್ರೇ ಮಾಡ್ತಾರೆ. ನಿಮ್ಗೊಂದು ಗಂಟೆಯಲ್ಲಿ ಪ್ರೊಸೀಜರ್ ಮುಗ್ದೋಗುತ್ತೆ. ನೀವು ಬೆಳಗ್ಗೆ 9 ಗಂಟೆಗೆ ಬಂದರೆ 11 ನೀವು ಹಾಸ್ಪಿಟ್ಲಿಂದ ಹೋಗಿರ್ತೀರ. ಅದನ್ನು ಮಾಡ್ಬೋದು, ನೋಡ್ಬೋದು. ನೀವು ವರ್ಷ ನೀವು ಟ್ರ್ಯಾಕ್ ಇಡ್ಬೋದು ಏನಾಗುತ್ತೆ ಅಂತ. ಸ್ವಲ್ಪ ಭಯ ಬಿಟ್ಟು ಮುಂದೆ ಬಂದರೆ ನಿಮಗೆಲ್ಲ ಆಗ್ತದೆ. ಸೊ ನಾವು ಹಾಸ್ಪಿಟ್ಲಲ್ಲಿ ನಮ್ಮದ್ರಲ್ಲಿ ನಾವು ಇದು ಸ್ಕ್ರೀನಿಂಗು ಮಾಡ್ತೀವಿ ಹೈ ರಿಸ್ಕ್ ಪೇಷಂಟ್ಸ್ಗೆ. ಪ್ರಾಬ್ಲಮ್ ಏನಂದರೆ ಅದ್ರ ಮೇಲೂ ಭಯ. ಆ ಸ್ಕ್ರೀನಿಂಗ್ ಏನು ಮಾಡ್ತೀವಿ ಅದ್ರ ಮೇಲೂ ಭಯ. ಸೊ ಈ ಭಯದಿಂದ ಏನಾಗ್ತಿದೆ, ಕ್ಯಾನ್ಸರ್ ಪೇಷಂಟ್ಗಳು ಇದು ಲೇಟಾಗಿ ಇದು ಲೇಟ್ ಸ್ಟೇಜಲ್ಲಿ ಬರ್ತಾ ಇದ್ದಾರೆ. ಅದೇ ಬೇಗ ಸ್ಟೇಜಲ್ಲಿ ಬಂದಿದ್ರೆ ಎಲ್ಲರೂ ಅನುಕೂಲ ಆಗುತ್ತೆ. ನಮಗೂ ಡಾಕ್ಟರ್ಸ್ಗಳಿಗೆ ಖುಷಿ ಆಗುತ್ತೆ, ಬೇಗ ಬಂದ್ರಪ್ಪ ಪೇಷಂಟ್ಗಳು, ನಾವು ಕ್ಯೂರ್ ಮಾಡಿದ್ವಿ ಅಂತ. ಲೇಟಾಗಿ ಬಂದ್ಮೇಲೆ ಏನಾಗುತ್ತೆ, ನಾವು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಏನೂ ಮಾಡ್ಲಿಕ್ಕೆ ನಮ್ಗೆ ಬೇಜಾರಾಗುತ್ತೆ. ಅಯ್ಯೋ ಲೇಟಾಗಿ ಬಂದ್ಬಿಟ್ರು, ಏನು ಮಾಡೋಕ್ಕಾಗಂಗಿಲ್ಲ ಅಂತ. ಸೊ ಅದು ಪ್ರಾಬ್ಲಮ್. ಸೊ ನಮ್ಮ ಹಾಸ್ಪಿಟ್ಲಿಂದ ಫ್ರಮ್ ಮೈ ಸೈಡ್ ಕೇಳೋದಿಷ್ಟೇ, ಡಾಕ್ಟರ್ಸ್ ಎಸ್ಪೆಷಲಿ ಕ್ಯಾನ್ಸರ್ ಏನಾದರೂ ನಿಮ್ಗೆ ಸಂಶಯ ಇದ್ದರೆ ಕ್ಯಾನ್ಸರ್ ಡಾಕ್ಟರ್ ಹತ್ರನೇ ಸಲಹೆ ಪಡೀರಿ. ಒಂದು. ಎರಡನೇದು, ಬೇರೆ ಯಾರು ಮಾತು ಕೇಳಿಬೇಡ್ರಿ. ಡೋಂಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಇನ್ಸ್ಟಾಗ್ರಾಮ್ ಆಯಿತು, ಯೂಟ್ಯೂಬ್ ಆಯಿತು, ಫೇಸ್ಬುಕ್ ಆಯಿತು. ಅದು ಡಾಕ್ಟರ್ ಹೇಳಿದ್ರೆ ಬೇರೆ ಯಾರಾದ್ರೂ ನಾನ್ ಡಾಕ್ಟರ್ ಅಂದರೆ ಇದು ಕ್ಯಾನ್ಸರ್ ಇದು ಅದಕ್ಕೆ ಸಂಬಂಧಪಟ್ಟ ಬೇರೆ ಡಾಕ್ಟರ್ ಹೇಳಿದ್ರು ಅದನ್ನ ಏನಂತೀರಿ ನೀವು ಅಷ್ಟು ಇದು ಮಾಡಬೇಡ್ರಿ. ಅದನ್ನ ಕನ್ಫರ್ಮ್ ಮಾಡ್ಕೊಡ್ರಿ ಅವ್ರು ಹೇಳಿದ ನಿಜಾನ ಸುಳ್ಳ ಅಂತ. ಮೂರನೇದ್ದು ಇದು ಯಾವುದು ನಮ್ಮದು ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಭಯ ಮಾಡೋದು ಏನಿಲ್ಲ. ಯಾವ್ದ್ರಲ್ಲೂ ನಿಮಗೆ ಪರ್ಮನೆಂಟ್ ಏನು ಇದು ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಈಗ ನಮ್ದು ಇದು ನಮ್ಮ ದೇಶ ಹೆಣ್ಮಕ್ಳಲ್ಲಿ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ CA ಸರ್ವಿಕ್ಸ್, CA ಬ್ರೆಸ್ಟ್ ಆ್ಯಂಡ್ CA ಲಂಗ್. ಗಂಡು ಮಕ್ಕಳಲ್ಲಿ ಇಟ್ ಈಸ್ ಓರಲ್ ಕ್ಯಾನ್ಸರ್ ಫಸ್ಟ್, ದೆನ್ ಇಟ್ ಈಸ್ ಲಂಗ್ ಕ್ಯಾನ್ಸರ್, ಆ್ಯಂಡ್ ದೆನ್ ಇಟ್ ಈಸ್ ವಿತ್ ಪ್ರಾಸ್ಟೇಟ್ ಕ್ಯಾನ್ಸರ್ ಇವೆಲ್ಲ ವಯಸ್ಸಾದ್ಮೇಲೆ ಬರುತ್ತೆ. ಸೊ ಇವೆಲ್ಲ ಈಸಿಲಿ ತಡೆಗಟ್ಬೋದು. ಓರಲ್ ಕ್ಯಾನ್ಸರ್ಗೆ ನಾವೇನು ಮಾಡ್ತೀವಿ, ಕ್ಯಾಂಪ್ ಇದೆ ನಮ್ದ್ರಲ್ಲಿ, KLE ಕ್ಯಾನ್ಸರ್ ಹಾಸ್ಪಿಟಲ್ ಕ್ಯಾಂಪ್ ಇದೆ. ನೀವು ಹಾಸ್ಪಿಟಲ್ ಬಂದರೆ ಬಾಯಿ ಚೆಕ್ ಮಾಡ್ತೀವಿ. ನಮ್ಮ ಮೇಜರ್ ಇದು ನಿಮ್ಮ 90% ಅಲ್ಲೇ ಬರುತ್ತೆ. ಬಾಯಲ್ಲಿ ಹುಣ್ಣಾಗಿರುತ್ತೆ ಅಥವಾ ಗಾಯ ಆಗಿರುತ್ತೆ. ಇದು ನಾನ್ ಇಲಿಂಗ್ ಅಲ್ಸರ್ಸ್, 6 ತಿಂಗಳಿಂದ ಅಲ್ಸರ್ ಆಗಿರುತ್ತೆ, ನಾಲ್ಗೆ ಗುಳ್ಳೆ ಆಗಿರುತ್ತೆ, ಅದು 6 ತಿಂಗಳಿಂದ ಇದಾಗಿರಂಗಿಲ್ಲ. ಅಥವಾ ಏನೋ ಬೆಳ್ಕೊಂಡಿರುತ್ತೆ, ಊಟ ಮಾಡ್ಲಿಕ್ಕೆ ತೊಂದರೆ ಆಗ್ತಿರುತ್ತೆ, ನುಂಗ್ಲಿಕ್ಕೆ ಆಗ್ತಾ ಇರಂಗಿಲ್ಲ. ಇದು ನುಂಗಿದ ತಕ್ಷಣ ನೋವು ಬರೋದು, ನುಂಗಿದ ತಕ್ಷಣ ಎಲ್ಲ ವಾಂತಿ ಆಗೋದು. ಸೊ ಇದು ಬಂದ ತಕ್ಷಣ ನಾವು ಹಾಸ್ಪಿಟಲ್ ಬಂದಾಗ ನಾವು ನೋಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ, ಇಲ್ಲ ಸ್ಕೋಪಿ ಮಾಡ್ತೀವಿ, ಪತ್ತೆಸ್ತೀವಿ ಏನಿದೆ ನಿಮ್ಮ ಕಷ್ಟ ಅಂತ. ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವೇನು ಹೇಳ್ತೀವಿ, ಇದು ಎಕ್ಸಾಮಿನೇಷನ್ ಮಾಡ್ತೀವಿ. ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಇದೆ, ಮ್ಯಾಮೋಗ್ರಾಮ್ ಅಂತಿದೆ. ಮ್ಯಾಮೋಗ್ರಾಮಲ್ಲಿ ನಿಮ್ಗೆ ಸ್ಕೋರೇ ಕೊಡ್ತಾರೆ ಅದರಲ್ಲಿ. ಸೊ ಇಟ್ ಈಸ್ ಈಸಿ ಟು ಮುಂದೆ ಏನು ಮಾಡುವಂತ ಬರುತ್ತೆ. ಸೊ ಎವ್ರಿಥಿಂಗ್ ಇಸ್, ಬಟ್ ಪ್ರಾಬ್ಲಮ್ ಇಸ್ ಭಯ. ಮ್ಯಾಮೋಗ್ರಾಮ್ ಮಾಡಿದ್ರೆ ಮೂವ್ ಆಗುತ್ತೇನೋ ಅನ್ನೋ ಭಯಕ್ಕೆ ಮ್ಯಾಮೋಗ್ರಾಮಿಗೆ ಬರಲ್ಲ. ಇದು ಆಗ್ತಾ ಇರೋ ಪ್ರಾಬ್ಲಮ್. ಆಮೇಲೆ ಇದು CA ಸರ್ವಿಸ್, ಯಾವುದು ಗರ್ಭಕೋಶಕ್ಕೆ ಪ್ರಿವೆನ್ಷನ್ ಏನಂದ್ರೆ ಬಾಲಕಿ ಅದಕ್ಕೆ ವ್ಯಾಕ್ಸಿನ್ ಇದೆ. ಪ್ರಾಬ್ಲಮ್ ವ್ಯಾಕ್ಸಿನ್ ನಾವು ಸಬ್ಸಿಡಿ ಮಾಡಿದ್ರೆ ಜನಕ್ಕೆ ವ್ಯಾಕ್ಸಿನ್ ಇದೆ ಅಂತ ಗೊತ್ತೂ ಇಲ್ಲ. ಸೊ ರಿಕ್ವೆಸ್ಟಿಂಗ್ ಆಲ್ ಪೀಪಲ್, ಯಾರು ನೋಡ್ತಿದ್ರೆ ಪ್ಲೀಸ್ ಬನ್ನಿ ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ ಬನ್ನಿ, ಕನ್ಸಲ್ಟ್ ಮಾಡಿ. ನಾವು ನಿಮಗೆ ಇದು ವ್ಯಾಕ್ಸಿನ್ ಸಬ್ಸಿಡಿ ರೇಟಲ್ಲಿ ಕೊಡಿಸ್ಕೊಡ್ತೀವಿ ಫ್ರಮ್ ಅವರ್ KLE ಸೊಸೈಟಿಯಿಂದ. ಆದರೆ ವಿಲ್ ಹೆಲ್ಪ್ ಯು ಔಟ್. ಆಮೇಲೆ ಪ್ಯಾಪ್ಸ್ಮೇರ್ ಅಂತ ಮಾಡ್ತೀವಿ. ಒಂದು ಇದು 30-40 ವರ್ಷದ ಮಹಿಳೆಯರಲ್ಲಿ ಪ್ಯಾಪ್ಸ್ಮೇರ್ ಅಂತ ಮಾಡ್ತೀವಿ. ಆ ಪ್ಯಾಪ್ಸ್ಮೇರ್ ನಾವು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡ್ತೀವಿ, ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಇದೆಯಾ. ಅದಕ್ಕೆ ನಾವು ಇದು CI ಏನಂತೀವಿ, ಸರ್ವೈಕಲ್ ಇಂಟ್ರಾಪಿಥೆಲ್ ನಿಯೋಪ್ಲೇಸಿಯಾ ಅಂತ, CIN1, CIN2, CIN3. ಸೊ ಚೇಂಜಸ್ ಅಂದರೆ ಕ್ಯಾನ್ಸರ್ ಟರ್ನ್ ಆಗೋಕ್ಕಿಂತ ಮುಂಚೆನೇ ಚೇಂಜಸ್ ನಮಗೆ ಗೊತ್ತಾಗ್ತದೆ ಮೈಕ್ರೋಸ್ಕೋಪಲ್ಲಿ. ಸೊ ಅವಾಗ ನಾವು ಪ್ರಿವೆಂಟ್ ಆಕ್ಷನ್ಸ್ ತೊಗೋಬೋದು. ಸೊ ಅದನ್ನು ಮಾಡ್ಬೋದು. ಅಥವಾ ಬೇರೆ ಏನೋ ನಿಮ್ಗೆ ಇದು ಇದೆ, ನಮಗೆ 6 ತಿಂಗಳಿಂದ ಕೆಮ್ಮಿದೆ, ಕಮ್ಮಿನೇ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಸೊ ಅವಾಗ ನಾವು ಎಕ್ಸ್ರೇ ಮಾಡಿ ನೋಡ್ತೀವಿ, ಇಲ್ವಾ CT ಸ್ಕ್ಯಾನ್ ಮಾಡಿ ನೋಡ್ತೀವಿ, ಲಂಗಲ್ಲಿ ಏನಾದ್ರು ಇದೆಯಾ, ಶ್ವಾಸಕೋಶದ ಪ್ರಾಬ್ಲಮ್ ಇದೆಯಾ ಅಂತ. ಆಯ್ತಾ. ಇನ್ನು ನೆಕ್ಸ್ಟ್ ಟೈಪ್ ಆಫ್ ಏನು ಬರ್ತಾರೆ ಅಂತಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇರೋರು. ಸೊ ಬರ್ತಾರೆ, ನಮ್ಮದು ಚಿಕ್ಕಪ್ಪ ನಮ್ಮ ದೊಡ್ಡಮ್ಮಂಗೆ ಈ ಕ್ಯಾನ್ಸರ್ ಇತ್ತು, ನಮ್ಮ ತಂದೆಗೆ ಈ ಥರ ಇತ್ತು.
ನನಗೆ ಬರ್ಬೋದಾ ಸರ್ ಅಂತ ಕೇಳ್ತಾರೆ. ಸೊ ಬರುತ್ತೋ ಬರಲ್ಲೋ ಗೊತ್ತಿಲ್ಲ, ಬಟ್ ಬಂದ್ರೆ ಅರ್ಲಿ ಸ್ಟೇಜಲ್ಲಿ ಇದನ್ನ ಮಾಡೋಕ್ಕೆ ಟೆಸ್ಟ್ ಇದಾವೆ. ಸೊ ಸಿಂಪಲ್ ಅಂದ್ರೆ ಒಂದು ಪೇಷಂಟ್ ಬಂದು, ಸರ್ ನಮ್ಮ ಅಪ್ಪ ಪ್ರಾಸ್ಟೇಟ್ ಕ್ಯಾನ್ಸರ್ ಅದು ತೀರ್ಕೊಂಡ್ರು 10-15 ವರ್ಷದಿಂದ, ನನಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುತ್ತಾ ಸರ್ ಅಂತ ಕೇಳೋದು. ನಾವೇನು ದೇವರೆಲ್ಲ 100% ಬರುತ್ತಪ್ಪ ನಿಮ್ಗೆ ಬರಂಗಿಲ್ಲ ಅಂತ ಹೇಳಿ. ಸೊ ನಾವೇನು ಮಾಡಿದ್ವಿ, ಒಂದು 10 ವರ್ಷಕ್ಕಿಂತ ಒಂದು 45 ಇಂದ ಹೇಳಿದ್ವಿ, ವರ್ಷ PSA ಮಾಡಿಸ್ರಿ ಅಂತ, ಅಂದ್ರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಬ್ಲಡ್ ಟೆಸ್ಟ್. ವರ್ಷಕ್ಕೊಂದ್ಸಲ ಒಂದು ಬ್ಲಡ್ ತಗೊಟ್ರೆ ಲ್ಯಾಬ್ ಅವ್ರು ನಿಮಗೆ ಹೇಳ್ತಾರೆ PSA ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ವ್ಯಾಲ್ಯೂ ಇರುತ್ತೆ. ಆ ರಿಪೋರ್ಟಲ್ಲಿ ಅದನ್ನ ನೋಡೋದು, ಅದು ನಾರ್ಮಲ್ ಇತ್ತಂದ್ರೆ ಏನು ಭಾಳ ಚಿಂತೆ ಮಾಡೋಂಗಿಲ್ಲ. ಅದೇನಾದರೂ ರೇಸ್ ಆಗ್ತಾ ಬಂತು, ಲಿಮಿಟ್ ಕ್ರಾಸ್ ಆಯ್ತು ಅಂದ್ರೆ ಇಮಿಡಿಯೇಟ್ಲಿ ನಾವೊಂದು ಫರ್ದರ್ ಟೆಸ್ಟ್ ಮಾಡ್ಕೊಬಿಟ್ಟು ಕನ್ಫರ್ಮೇಶನ್ ಮಾಡಿಬಿಟ್ಟು ಫರ್ದರ್ ಟ್ರೀಟ್ಮೆಂಟ್ ಕ್ಯಾನ್ ಬಿ ಡನ್. ಸೊ ಅವಾಗ ಏನಾಗುತ್ತೆ, ಅಕಸ್ಮಾತ್ ಬರಲಿಲ್ಲ ಅಂತಂದ್ರೆ ಗುಡ್, ಸೊ ಏನೋ ತೊಂದರೆ ಇಲ್ಲ. ಬಂದರೂ ನಾವು ಬೇಗ ಹಿಡಿತೀವಿ. ಸೊ ಅವಾಗ ಏನಾಗುತ್ತೆ, ಟ್ರೀಟ್ಮೆಂಟು ಈಸಿ ಆಗುತ್ತೆ. ಪೇಷಂಟ್ಗೂ ಟ್ರೀಟ್ಮೆಂಟ್ ಈಸಿ ಅಂದ್ರೆ ಏನು, ಇದು ಲೈಕ್ ಸರ್ಜರಿ ಗಿಜರಿ ಆಗೋಗುತ್ತೆ. ಅರ್ಲಿ ಸ್ಟೇಜ್ ಇರ್ಬೇಕು. ಸರ್ಜರಿ ಮಾಡಿದಾಗ ಏನಾಗುತ್ತೆ, ರಿಕವರಿ ಫಾಸ್ಟ್ ಇರುತ್ತೆ, ಹಾಸ್ಪಿಟಲ್ ತುಂಬಾ ದಿನ ಇರಬೇಕಂತಿಲ್ಲ, ಸೈಡ್ ಎಫೆಕ್ಟ್ಸ್ ಲೆಸ್ ಇರುತ್ತೆ. ಆಮೇಲೆ ಎಷ್ಟೊಂದ್ಸಲ ಫರ್ದರ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಸೊ ಈಗ ಜಸ್ಟ್ ಸರ್ಜರಿ ಮಾಡಿದ್ರು, ಮುಂದೆ ರೇಡಿಯೇಷನ್ ಕೀಮೋ ಅವಶ್ಯಕತೆ ಇರುವುದಿಲ್ಲ ಎಲ್ಲದರಲ್ಲೂ ಅಂತಲ್ಲ. ಅರ್ಲಿ ಸ್ಟೇಜಲ್ಲಿ ಮೋಸ್ಟ್ ಆಫ್ ದ ಟೈಮ್ ಇದು ಕೆಲವೊಂದ್ಸಲ ಏನಾಗುತ್ತೆ, ಜಸ್ಟ್ ಸರ್ಜರಿ ವಿಲ್ ಬಿ ಇನಫ್, ಸರ್ಜರಿ ಅಷ್ಟೇ ಸಾಕು, ಮುಂದಿನ ದಿನ ಮಾಡ್ಬೇಕಂತ ಅವಶ್ಯಕತೆ ಇರುವುದಿಲ್ಲ. ಸೊ ಅದು ಒಂದಿದೆ. ಸೊ ಹಿಂಗಾಗಿ ರಿಕ್ವೆಸ್ಟಿಂಗ್ ಇದು ಅಂದ್ರೆ ಎಲ್ಲರೂ ನಾವು ಸೊಸೈಟಿಲಿ ಎಲ್ಲರೂ ಸೇರ್ಕೊಂಡು ಏನ್ ಮಾಡಬೇಕು, ಇದು ಇದು ಜನಕ್ಕೆ ಕ್ಯಾನ್ಸರ್ ಬಗ್ಗೆ ಇರೋ ಹೆದರಿಕೆಯನ್ನು ನಾವು ನಿಲ್ಲಿಸ್ಬೇಕು. ಆ ಅದು ಕ್ಯಾನ್ಸರ್ದು ಹೆದರಿಕೆ ಅನ್ನೋದನ್ನು ನಾವೇನಾದ್ರೂ ಅದನ್ನ ಮೆಟ್ಟಿ ಬರಲಿಲ್ಲ ಅಂತಂದ್ರೆ ಅನ್ನೆಸೆಸರಿ ಪೇಷಂಟಿಗೆ ಸಫರಿಂಗ್ ಆಗುತ್ತೆ. ಸೊ ಟ್ರೀಟ್ ಆಗೋರ್ನ ಇದು ಕ್ಯೂರ್ ಆಗೋ ಪೇಷಂಟ್ಸು ಹಂಗೆ ಲೇಟಾಗಿ ಬಂದು ಅದು ಇಟ್ ಈಸ್ ಆಕ್ಚುಲಿ ಏನಂದ್ರೆ ಫ್ಯಾಮಿಲಿಗೆ ಆಲ್ಸೋ ಇಟ್ ಇಸ್ ಎಮೋಷನಲ್ ಥಿಂಗ್. ಮನೇಲಿ ಯಾರಿಗಾರು ಒಬ್ರಿಗಾದ್ರೆ ಇಟ್ ಎಫೆಕ್ಟ್ಸ್ ಎಂಟೈರ್ ಫ್ಯಾಮಿಲಿ. ಸೊ ಹಾಗಾಗಿ ವಿನಂತಿ ಅಂದ್ರೆ ಏನಂದ್ರೆ ಜನರ ಹತ್ರ ಕ್ಯಾನ್ಸರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ದಯಮಾಡಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಮಾಡಿ ಅವ್ರಿಗೆ ಹೇಳಿ, ಇಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಹೋಗ್ರಿ, ಅಲ್ಲಿ ಡಾಕ್ಟರ್ ಇರ್ತಾರೆ, ನಿಮ್ಗೆ ಗೈಡ್ ಮಾಡ್ತಾರೆ. ನಿಮ್ಗೆ ಏನು ಸಂಶಯ ಇದೆ, ಎನಿಥಿಂಗ್, ನಿಮ್ಗೆ ಯಾವ ಜನರಲ್ ನಿಮ್ದು ಇದು ಏನು ಡೌಟ್ ಇದೆ ನಮ್ಮ ಹತ್ರ ಬಂದು ನೀವು ಕೇಳ್ಬೋದು. ನಾವೇನು ಇದು ಇಲ್ಲ, ನಾವು ಇಲ್ಲಿರ್ತೀವಿ, ಯಾರು ಒಬ್ರು ಇದ್ದೇ ಇರ್ತಾರೆ. ಎಷ್ಟೊಂದು ಹುಡುಗರು ಬರ್ತಾರೆ, ಯಾವುದು ಸ್ಕೂಲ್ ಕಾಲೇಜ್ ಹುಡುಗರು, ಸರ್ ನಾನು 8 ವರ್ಷದಿಂದ ಗುಟ್ಕಾ ತಿಂತ ಇದೆ, ನನ್ನ ತಂದೆ ಕ್ಯಾನ್ಸರ್ ಐತಿ, ನನಗೆ ಬರುತ್ತಾ ಅಂತ. ಇವೆಲ್ಲ ನಮ್ಮಲ್ಲಿ ಆಗಿದೆ ಡೈಲಿ, ದಿಸ್ ಇಸ್ ನಾವು ನೋಡ್ತೀವಿ. ಸೊ ನಾವೇನು ಮಾಡ್ತೀವಿ, ಈ ಗುಟ್ಕಾ ತಂಬಾಕು ಏನಿದೆ ಎಲ್ಲ ಬಿಡಿಸಿ ಒಂದು ವರ್ಷಕ್ಕೆ ಕರೆಸಿ ಎಕ್ಸಾಮಿನ್ ಮಾಡ್ತೀವಿ, ಬಾಯಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ಏನಾದರೂ ಸಫರಿಂಗ್ ಇದೆ ಏನಂತ. ಸೊ ಅವಾಗ ಏನಾಗುತ್ತೆ, ಜಲ್ದಿ ಬೇಗ ಸಿಕ್ತು ಆಯ್ತಾ. ಈ ಗುಟ್ಕಾ ಇಟ್ಕೊಂಡು ನಾಲ್ಗೆಲ್ಲೇ ಇದಕ್ಕೆ ಕ್ಯಾನ್ಸರ್ ಆಯ್ತು ಅನ್ಕೊಂಡು ಅವ್ನು ಬೇಗ ಬಂದ ಅಂದ್ರೆ ಇದು ಕಾಯಿಲೆ 2 ಸೆಂಟಿಮೀಟರ್ಗೆ ಸಣ್ಣದಿತ್ತು ಅಂತಂದ್ರೆ ಜಸ್ಟ್ ಒಂದು ಸರ್ಜರಿ ಮಾಡಿ ತಗೊಂಡ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಅವ್ರು ಫರ್ದರ್ ಏನೋ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಅದೇ ಅವನು ಕ್ಯಾನ್ಸರ್ ಬಂತು, ಯಾರೋ ಅದು ಗಾಯ ಹುಣ್ಣಾಗ್ಲಿಲ್ಲ, ಕ್ಯಾನ್ಸರ್ ಅದು ಅಂತ ಹೇಳಿ ಅವ್ನು ಹೆದರ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಏನಾಗುತ್ತೆ, ಅದು ಬೆಳೀತಾ ಹೋಗುತ್ತೆ. 1 ಸೆಂಟಿಮೀಟರ್ ಇದ್ದಿದ್ದು 15 ದಿವಸದಲ್ಲಿ 2 ಸೆಂಟಿಮೀಟರ್ ಆಗುತ್ತೆ, ಇನ್ನೊಂದು 15 ದಿವಸದಲ್ಲಿ 4 ಸೆಂಟಿಮೀಟರ್ ಆಗುತ್ತೆ, ಇನ್ನೊಂದು 15 ದಿವಸದಲ್ಲಿ ಅರ್ಧ ನಾಲ್ಗೆ ಇಟ್ಕೊಳ್ಳೋದು. ಅವಾಗ ಏನಾಗುತ್ತೆ, ಸರ್ಜರಿ ದೊಡ್ಡದಾಗುತ್ತೆ, ಆಲ್ಮೋಸ್ಟ್ ಅರ್ಧಕ್ಕರ್ಧ ನಾಲ್ಗೆ ತೆಗಿಬೇಕು. ಅರ್ಧಕ್ಕರ್ಧ ನಾಲ್ಗೆ ತೆಗೆದಾಗ ಏನಾಗುತ್ತೆ, ಪೇಷಂಟ್ಗೂ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇವೆಲ್ಲ ಸೈಡ್ ಎಫೆಕ್ಟ್ಸ್. ಹಾಸ್ಪಿಟಲ್ ಲಾಂಗರ್ ಸ್ಟೇ ಬೇಕು. ಅದಾದ್ಮೇಲೆ ಮುಗೀತು, ಇದು ಸರ್ಜರಿ ಮುಗಿದ್ಮೇಲೆ ಇದು ಅದು ರಿಪೋರ್ಟ್ ಬರೋ, ಆ ರಿಪೋರ್ಟ್ ಮೇಲೆ ಅವ್ನಿಗೆ ಮತ್ತೆ ಪೇಷಂಟ್ಗೆ ಕೀಮೋ ಬೇಕಾಗ್ಬೋದು, ರೇಡಿಯೇಷನ್ ಬೇಕಾಗ್ಬೋದು, ಅಥವಾ ಎರಡೂ ಬೇಕಾಗ್ಬೋದು. ಅರ್ಲಿ ಸ್ಟೇಜಲ್ಲಿ ಇದ್ದಿದ್ರೆ ಸಣ್ಣದಿತ್ತು, 1 ಸೆಂಟಿಮೀಟರ್ 1.5 ಸೆಂಟಿಮೀಟರ್, ಅದನ್ನ ಇದು ಸರ್ಜರಿ ಮಾಡಿ ತೆಗಿತೀವಿ, ರಿಪೋರ್ಟ್ ನೋಡ್ತೀವಿ. ಲೋ ರಿಸ್ಕ್ ಫೀಚರ್ಸ್ ಇದ್ರೆ ಅಥವಾ ಲೋ ಸ್ಟೇಜ್ ಡಿಸೀಸ್ ಇದ್ರೆ ಅವ್ರಿಗೆ ಏನೋ ಫರ್ದರ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಅಬ್ಸರ್ವೇಷನ್ ಅಂತ ಹೇಳ್ತೀವಿ ನಾವು. ಅಬ್ಸರ್ವೇಷನ್ ಅಂದ್ರೆ 5 ವರ್ಷ ಕರಿತೀವಿ. 3 ತಿಂಗಳಿಗೆ ಫಸ್ಟ್ ವರ್ಷದಲ್ಲಿ ಎವ್ರಿ 3 ತಿಂಗಳಿಗೆ ಬನ್ರಿ ನೋಡೋಣ ಅಂತ. 2ನೇ ವರ್ಷಕ್ಕೆ ಎವ್ರಿ 6 ಮಂತ್ಸ್ ಬನ್ರಿ, 3ನೇ ವರ್ಷಕ್ಕೆ ಎವ್ರಿ 6 ಮಂತ್ಸ್, ಎವ್ರಿ 8 ಮಂತ್ಸಿಗೆ ಬನ್ರಿ ಅಂತ. 4th ಇಯರ್ 5th ಎವ್ರಿ 1 ವರ್ಷ ಬನ್ರಿ ಅಂತ. ಸೊ ಏನೋ ವಾಪಸ್ ಕರಿತೀವಿ ಅಂದ್ರೆ ಕ್ಯಾನ್ಸರ್ ಬೈ ನೇಚರ್, ಕ್ಯಾನ್ಸರ್ ಅಂತ ಹೆಸರು ಇದಕ್ಕೆ ಇಟ್ಟಿದಂದ್ರೆ ಅದು ಒಂದು ಹಿಡ್ಕೊಂಡ್ರೆ ಬಿಡೋದಿಲ್ಲ ಅಂತ. ಸೊ ದಟ್ ಈಸ್ ಅ ಇಶ್ಯೂ. ಸೊ ಕ್ಯಾನ್ಸರ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ವಾಪಸ್ ಬರೋ ಚಾನ್ಸ್ ಇರುತ್ತೆ. ಸೊ ಈಗ ನಾವು ಏನು ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ಈಸ್ ಕ್ಯಾನ್ಸರ್ ಕಾಯಿಲೆ ಫಸ್ಟ್ ಬಾಡಿಯನ್ನು ತೆಗಿಬೇಕು, ಆಮೇಲೆ ಅದು ವಾಪಸ್ ಬರಬಾರ್ದಂತ ನಾವು ಪ್ರಯತ್ನ ಪಡೋದು. ಸೊ ಈ ಇದರಲ್ಲಿ ನಮಗೆ ಮೇಜರ್ ಹರ್ಡಲ್ ಆಗಿರೋದು ಟೆಕ್ನಾಲಜಿ ಅಲ್ಲ, ಇಟ್ ಈಸ್ ದ ಫಿಯರ್, ಅದ್ರ ಮೇಲೆ ಹೆದರಿಕೆ ಇರೋದು. ಈ ಸರ್ಕಾರ ಇದು ಗೌರ್ಮೆಂಟ್ ಆಯಿತು, ಪ್ರೈವೇಟ್ ಇನ್ಶೂರೆನ್ಸ್ ಆಯಿತು, NGOಗಳಿದಾವೆ, ಅವರು
ಫಾರ್ ಕ್ಯೂರಿಂಗ್ ದ ಪೇಷಂಟ್ ದೇ ಆರ್ ರೆಡಿ. ಇನ್ನೊಂದು ಆಯುಷ್ಮಾನ್ ಭಾರತ್ ಆಯಿತು, ES ಆಯಿತು, ಪೇಷಂಟ್ಗಳಿಗೆ ಸ್ಕೀಮಲ್ಲಿ ಬಂದವ್ರಿಗೆ ನಾವು ಎಂಟೈರ್ಲಿ ಇನ್ ಸ್ಕೀಮಲ್ಲಿ ಟ್ರೀಟ್ ಮಾಡ್ತೀವಿ. ಅವ್ರಿಗೇನು ನಾವು ಇದನ್ನ ಮಾಡೋದಿಲ್ಲ. ಸೊ ಉದ್ದೇಶ ಟು ಕ್ಯೂರ್ ದಮ್. ಬಟ್ ಪ್ರಾಬ್ಲಮ್ ಏನಂದ್ರೆ ಅವ್ರ ಭಯದಿಂದ ಹಾಸ್ಪಿಟಲ್ ಬರದೇ ಇದ್ರೆ ನಾವು ಟ್ರೀಟ್ಮೆಂಟೇ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಪ್ರಾಬ್ಲಮ್ ಆಗ್ತಿರೋ. ಸೊ ಈ ಭಯ ತೆಗಿಬೇಕಾದವರು ಡಾಕ್ಟರ್ ಕಡೆಯಿಂದ ಒಬ್ಬರ ಕಡೆಯಿಂದ ಆಗೋದಿಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಏನಂತಾರೆ ಜಾಯಿಂಟ್ ಎಫರ್ಟ್ ಬೈ ಆಲ್ ಪೀಪಲ್. ಸೊ ಇದು ಒಂದು ನಾವು ಮಾಡ್ತಿರೋದೇನಂದ್ರೆ, ಯಾಕಂದ್ರೆ ಇದು ವಿಡಿಯೋ ನೋಡಿದವರು ಒಂದು 4 ಜನಕ್ಕೆ ಹೇಳ್ತಾರೆ, ಹೇಳಿದ್ರೆ ಅವ್ರನ್ನ 4 ಜನಕ್ಕೆ ಹೇಳ್ತಾರೆ, ಅವ್ರನ್ನ 4 ಜನಕ್ಕೆ ಹೇಳ್ತಾರೆ. ಸೊ ಹೀಗೆ ಬೆಳೀತಾ ಹೋದ್ರೆ ಏನಾಗುತ್ತೆ, ಅವೇರ್ನೆಸ್ ಬರುತ್ತೆ. ಸೊ ಅವರೆಲ್ಲರೂ ನಮ್ಮ ಹತ್ರ ಬರ್ತಾರೆ ಹಾಸ್ಪಿಟ್ಲಿಗೆ. ಸೊ ನಾವಾಗ ವಿಲ್ ಬಿ ಏಬಲ್ ಟು ಬೆಟರ್ ಗೈಡ್ ದಮ್. ಸೊ ಅದು ಇದಕ್ಕೆ ಉದ್ದೇಶ. ಸೊ ಎಕ್ಸಾಂಪಲ್ ನಾನು ಕೊಟ್ಟು ಹೇಳಿದೆ, ಇದು ನಾಲ್ಗೆದು ಆಮೇಲೆ ಸ್ಟೇಜಲ್ಲಿ ಬಂದ್ರೆ ನೋಡಿ, ಅವ್ರು ಎಷ್ಟು ಒಂದು ಇದು ತೆಗೆದ ತಕ್ಷಣ ಅವ್ರಿಗೆ ಇದು ಏನು ಊಟ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ, ಮಾತಾಡ್ಲಿಕ್ಕೆ ಪ್ರಾಬ್ಲಮ್ ಆಗಲ್ಲ, ಬೇಗ ಡಿಸ್ಚಾರ್ಜ್ ಆಗ್ತಾರೆ ಹಾಸ್ಪಿಟ್ಲಿಂದ. ಈ ಟ್ರೀಟ್ಮೆಂಟ್ ಅವರು ಹಾಸ್ಪಿಟಲ್ ಎಸ್ಸೇನ ಅಂತ ಅವ್ರಿಗೂ ಬೇಜಾರಾಗುತ್ತೆ ಹಾಸ್ಪಿಟ್ಲಲ್ಲಿ. ಈ ಹಾಸ್ಪಿಟಲ್ 15 ದಿವಸ ಅಡ್ಮಿಟ್ ಇರಿ ಅಂತಂದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ಅದೇ 1-2 ದಿನ ಅಂತಂದ್ರೆ ಆಯ್ತು ಸರ್ ಅಂತ ಹೇಳ್ತಾರೆ. ಸಡನ್ ಆಗಿ ಬಂದ್ಬಿಟ್ಟಿಲ್ಲ 15 ದಿವಸ ನೀವು ಅಡ್ಮಿಟ್ ಇರಲೇಬೇಕು ಅಂತ ಹೇಳಿದ್ರೆ ಅವರು 10 ಸಲ ಯೋಚನೆ ಮಾಡ್ತಾರೆ, ಅಯ್ಯೋ 15 ದಿವಸ ನನ್ನ ಕೆಲಸ ಬಿಟ್ಟು ಬರ್ಬೇಕು, ನನ್ನ ಮಕ್ಕಳನ್ನ ನೋಡ್ಕೊಂತಾರೆ, ಸ್ಕೂಲಿಂದ ಯಾರು ಕರ್ಕೊಂಡ್ ಬರ್ತಾರೆ, ಸ್ಕೂಲಿಗೆ ಯಾರು ಬಿಡ್ತಾರೆ, ಅವ್ರ ಊಟ ಏನು ಅಂತ. 1-2 ದಿನ ಆದ್ರೂ ಏನಂತಾರೆ, ಆಯ್ತು ಸರ್ ಏನೋ ಮಾಡಿ ಅಡ್ಜಸ್ಟ್ ಮಾಡಿ ಬರ್ತೀವಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಎಂಟೈರ್ ನಾವೆಲ್ಲರೂ, ದಿಸ್ ಇನ್ಕ್ಲೂಡ್ಸ್ ಆಲ್ ಡಾಕ್ಟರ್ಸ್, ನರ್ಸಸ್, ಪೀಪಲ್. ಯಾಕಂದ್ರೆ ಎಲ್ಲರ ಹತ್ರ ಫೋನ್ ಇದೆ. ಫೋನಲ್ಲಿರೋ ನಾಲೆಡ್ಜ್ನ ಪಾಸಿಟಿವ್ ಆಗಿ ಯೂಸ್ ಮಾಡಬೇಕು. ಶುಡ್ ಆಲ್ವೇಸ್ ಬಿ ಅ ಪಾಸಿಟಿವ್ ಇನ್ಫ್ಲೂಯೆನ್ಸರ್ಸ್. ಸೊ ಯಾರಿಗೂ ಅದನ್ನ ನಮ್ಗೆ ಅನ್ನೆಸೆಸರಿ ಹೇಳಿ ಪೇಷಂಟ್ಗೆ ಹೋಗಿ ಕಳಿಸಿ ಆ ಥರ ಎಲ್ಲ ಮಾಡೋದಿದ್ದು, ಆ ಥರ ಆಗಿದೆ ತುಂಬ. ಪೇಷಂಟ್ಗಳಿಗೆ ಹೇಳಿ ಅದು ಎಕ್ಸಾಂಪಲ್ ಅಂದರೆ, ಪೇಷಂಟ್ ಬಂದು ಅದಕ್ಕೆ ಇದು ಒಂದ್ಸಲ ಕ್ಯಾನ್ಸರ್ ಅಂದ್ಮೇಲೆ ಬದುಕಂಗಿಲ್ಲ ಅಂತ ಯಾರೋ ಒಬ್ರು ಸುಮ್ಮನೆ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಆ ಪೇಷಂಟ್ ಮನೋಭಾವನೆ ಅಂದ್ರೆ ಇದ್ದವನಿಗೆ ಮನೆಯಲ್ಲಿ ಇದು ತಲೆಯಲ್ಲಿ ಅವ್ನಿಗೆ ಯಾವ ಥರ ಫೀಲಿಂಗ್ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತು, ನಮಗೆ ಗೊತ್ತಾಗಲ್ಲ. ಅವನ ಮನಸ್ಸಲ್ಲಿ ಏನೇನಿರುತ್ತೋ ಅವ್ರು ಅಂದ್ರೆ ಲೈಕ್ ಇದು ಥರ ಆ ಥರ ಮಾತಾಡ್ಬಿಟ್ರೆ ಅವ್ರು ಆಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋ ಮನಸ್ಸು ಇರಂಗಿಲ್ಲ. ಅವ್ರಿಗೆ ಇದು ಏನು ವಿಲ್ ಪವರ್ ಅಂತೂ ಪೂರ ಹೋಗ್ಬಿಡುತ್ತೆ. ಇನ್ಸ್ಪೈರ್ ಅದ್ರ ಬದಲು ನೋಡ್ಬಿಟ್ಟು ಏನೋ ಚಿಂತೆ ಮಾಡಬೇಡ, ಹಾಸ್ಪಿಟ್ಲ್ ಇದೆ, ಡಾಕ್ಟರ್ಸ್ ಇದ್ದಾರೆ, ಅವ್ರ ಹತ್ರ ಸಲಹೆ ಪಡಿ, ಟ್ರೀಟ್ಮೆಂಟ್ ಏನಾಗುತ್ತೆ ನೋಡೋಣ, ನಾವು ಇದೀವಿ ಅಂತ ಹೇಳಿದ್ರೆ ಎಷ್ಟು ಅವ್ರಿಗೆ ಇದಾಗುತ್ತೆ ನೋಡಿ. ಇದು ಮನಸ್ಸು ಪರಿವರ್ತನೆ ಆಗುತ್ತೆ ಅಂದ್ರೆ ಅವ್ರು ಫುಲ್ ಸ್ವಲ್ಪ ಎನರ್ಜಿ ತಗೊಂಡ್ ಬರ್ತಾರೆ. ಯಾಕಂದ್ರೆ ಟ್ರೀಟ್ಮೆಂಟ್ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಂದ್ರೆ ಕೆಮ್ಮು ನೆಗಡಿ ತರ 1-2 ದಿವಸದಲ್ಲಿ ಗುಳಿಗೆ ಕೊಟ್ಟು ಮಾಡೋದಿಲ್ಲ. ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಇರುತ್ತೆ, ತಿಂಗಳಾನ್ಗಟ್ಲೆ ನಡೆಯುತ್ತೆ. ಸೊ ಅವಾಗ ಫ್ಯಾಮಿಲಿ ಸಪೋರ್ಟು, ಫ್ರೆಂಡ್ ಸಪೋರ್ಟು, ರಿಲೇಟಿವ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ವಿತೌಟ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಇಟ್ಸ್ ಬಹಳ ಕಷ್ಟ ಆಗ್ಬಿಡುತ್ತೆ ಪೇಷಂಟ್ಗಳಿಗೆ. ಅವ್ರು ಏನಾಗ್ತಾರೆ, ಇದು ಟ್ರೀಟ್ಮೆಂಟ್ ನಡೀತಾ ಇರುತ್ತೆ, ಬಟ್ ಅವ್ರ ಮನಸ್ಸೇಸಿ ಪೂರ ಕೆಳಗಾಗ್ಬಿಡುತ್ತೆ, ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಅದು ಆಗಬಾರ್ದು, ಅದು ಇದಾಗತ್ತೆ. ಸೊ ಇನ್ನೊಮ್ಮೆ ಎಲ್ಲರಿಂದ ಏನು ವಿನಂತಿ ಅಂದ್ರೆ, ದಯಮಾಡಿ ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ ಡಾಕ್ಟರ್ ಹತ್ರನೇ ಸಲಹೆ ಪಡೀರಿ. ಕ್ಯಾನ್ಸರ್ ಡಾಕ್ಟರ್ಸ್ ಅಲ್ಲಿ 3-4 ತರ ಇದ್ದಾರೆ. ಸೊ ಮೆಡಿಕಲ್ ಇಟ್ ಕ್ಯಾನ್ ಬಿ ಇದು ರೇಡಿಯೇಷನ್ ಆಂಕಾಲಜಿಸ್ಟ್, ಯಾರು ವಿಕಿರಣ ಚಿಕಿತ್ಸೆ ಕೊಡೋ ಡಾಕ್ಟರ್. ಆಮೇಲೆ ಅದು ಕೀಮೋಥೆರಪಿ, ಅದು ಮೆಡಿಕಲ್ ಆಂಕಾಲಜಿಸ್ಟ್ ಅಂತ ಹೇಳ್ತೀವಿ, ಕೀಮೋ ಕೊಡುವ ಡಾಕ್ಟರ್. ಸರ್ಜಿಕಲ್ ಆಂಕಾಲಜಿ, ಇನ್ನು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯೋರು. ಹಾಗೆ ಮಕ್ಕಳದು ಇದು ಕ್ಯಾನ್ಸರ್ಗೆ ನಮ್ಮ ಹತ್ರ ಡಾಕ್ಟರ್ ಇದ್ದಾರೆ, ಪೀಡಿಯಾಟ್ರಿಕ್ ಆಂಕಾಲಜಿ ಅಂತ ಹೇಳ್ತೀವಿ. ಸೊ ದಯಮಾಡಿ ಡೌಟ್ ಇದ್ರೆ ಬಂದು ಕೇಳಿ. ನಾವು ಹಾಸ್ಪಿಟಲಲ್ಲಿ ನಾವೆಲ್ಲ ಪ್ರೋಗ್ರಾಮ್ ನಡೆಸ್ತೀವಿ. ನಾವು ಬೆಳಗಾವಿ ಸಿಟಿಯಿಂದ 60 ಕಿಲೋಮೀಟರ್ ಹಾಸ್ಪಿಟಲ್ಗೆ ತಿಂಗಳ ಹೋಗಿ OPD ಮಾಡ್ತೀವಿ. ಸೊ ದಟ್ ಜನಗಳಿಗೆ ಈಸಿ ಆಗಲಿ ಬಂದು ನಮ್ಮ ಭೇಟಿಯಾಗಿ ನಮ್ಮ ಹತ್ರ ಕೇಳಲಿಕ್ಕೆ ಅಂತ. ಸೊ ನಮ್ಮ ಹಾಸ್ಪಿಟ್ಲ್ ಇದು, ಸೊ ಅದು ನಮ್ಮ ಹಾಸ್ಪಿಟ್ಲಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದನ್ನ ಉಪಯೋಗ ತಗೊಂಡ್ರೆ ಜನಗಳನ್ನು ಅದನ್ನ ಉಪಯೋಗ ತಗೊಂಡ್ರೆ ನಮಗೂ ಖುಷಿ ಆಗುತ್ತೆ. ಸೊ ಇಷ್ಟನ್ನು ಹೇಳಿ ನನ್ನ ಮಾತನ್ನು ಎಂಡ್ ಮಾಡ್ತಾ ಇದ್ದೆ.